ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಪ್ರತ್ಯೇಕ ರಾಷ್ಟ್ರದ ಕಿಚ್ಚು. ಒಂದು ಕಡೆ ಭಾರತ್ ಜೋಡೋ, ಮತ್ತೊಂದು ಕಡೆ ಭಾರತ್ ತೋಡೋ ದಂಗಲ್ ಶುರುವಾಗಿದೆ. ಬಜೆಟ್ ಮಧ್ಯೆ ಕಿಚ್ಚು ಹತ್ತಿಸಿದೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ. ಪ್ರತ್ಯೇಕ ದೇಶ ಕೊಡಿ ಅಂತ ಕಾಂಗ್ರೆಸ್ ಸಂಸದ ಡಿಮಾಂಡ್ ಮಾಡಿದ್ದಾರೆ. ದಕ್ಷಿಣ ಭಾರತದ ಹಣ ಉತ್ತರಕ್ಕೆ ಕೊಡ್ತಿದ್ದಾರೆ, ಎಲ್ಲ ತೆಗೆದುಕೊಂಡು ಹೋಗಿ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ. ಅನುದಾನ ಅನ್ಯಾಯ ಅಂತ ಪ್ರತ್ಯೇಕ ರಾಷ್ಟ್ರಕ್ಕೆ ಒತ್ತಾಯಿಸಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮುಗಿಸಿದ್ದಾರೆ. ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದನಿಂದಲೇ ಭಾರತ ತೋಡೋಗೆ ಬೇಡಿಕೆ. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಅನುದಾನ ತಾರತಮ್ಯಕ್ಕೆ ಪ್ರತ್ಯೇಕ ದೇಶ ಅನಿವಾರ್ಯವೇ? ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಡಿಮಾಂಡ್ ಸರಿನಾ ತಪ್ಪ? ದಕ್ಷಿಣ ಭಾರತ ವರ್ಸಸ್ ಉತ್ತರ ಭಾರತ ತಾರತಮ್ಯ ಆಗಿದೆಯಾ? ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ. ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದೆಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಅಖಂಡ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ಎಲ್ಲೂ ಅನ್ಯಾಯ ಆಗಬೇಕು, ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಇದು ಯಾವ ಧೋರಣೆ? ಫೆಡರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳು ವಿಶ್ವಾಸ ಕುದುರಬೇಕು ನಿಮ್ಮಲ್ಲಿ. ಇದನ್ನು ತೀವ್ರವಾಗಿ ಎಲ್ಲ ದಕ್ಷಿಣ ರಾಜ್ಯಗಳು ಖಂಡಿಸ್ತವೆ. ನ್ಯಾಯಯುತವಾದ ಪಾಲು ಕೊಡದೆ ಹೋದರೆ, ಅವ್ರಿಗೆ ಯಾವಾಗ ಸಂದರ್ಭ ಬಂದಾಗ, ನೋವು ಬಂದಾಗ, ಆಪತ್ತು ಬಂದಾಗ ಆಪತ್ತು ಬಾಂಧವ ಆಗಿ ಬರದೇ ಹೋದರೆ ಯಾವ ರೀತಿಯಿಂದ ದೇಶದಲ್ಲಿ ನೀವು ವಿಶ್ವಾಸಾರ್ಹತೆಯನ್ನು ಕುದುರಿಸ್ಕೋತೀರಿ ಅನ್ನುವಂಥ ಪ್ರಶ್ನೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇದೆ. ಅಖಂಡ ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ BJP ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಕೊಡಲ್ಲ. ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ನಂದೊಂದು ಪ್ರಶ್ನೆ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಅಭಿಯಾನ ಮಾಡ್ತಾರೆ ಭಾರತ್ ಜೋಡೋ ಅಂತ, ಈ ಕಡೆ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಸೇರಿಕೊಂಡು ಭಾರತ್ ತೋಡೋ ಮಾಡ್ತಾರ. ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ.
ದೇಶವನ್ನು ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ ಕೆ ಸುರೇಶ್ ನೇತೃತ್ವ ನಮ್ಮ ದೇಶ ವಿಭಜನೆ ಆಯ್ತಲ್ಲ, ವಿಭಜನೆಗೆ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಸೈನ್ ಆಗ್ತಾರೆ. ಒಂದು ಮುಸ್ಲಿಂ ಲೀಗು, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಬ್ರಿಟಿಷ್ ಸರ್ಕಾರ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಜಾತಿ ಒಡೆಯೋದು. ಅಷ್ಟು ಮಾತ್ರ ಅಲ್ಲ, ಉತ್ತರ ದಕ್ಷಿಣ ಅಂತ ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ನಮ್ಮ ರಾಜ್ಯದ ಒಟ್ಟು ಬಜೆಟ್ನ 70ಕ್ಕೂ ಹೆಚ್ಚು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ. ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು, ಬೆಂಗಳೂರು ದುಡ್ಡು ಕಲಬುರಗಿಗೆ ಕೊಡಬಾರ್ದು, ಬೆಂಗಳೂರು ದುಡ್ಡು ಕನಕಪುರಕ್ಕೂ ತಗೊಂಡೋಗ್ಬಾರ್ದು. ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು. ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು. ದೇಶ ವಿಭಜನೆಯ ಮಾತನ್ನಾಡಿದರೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಇಂಥವರನ್ನ ಮೊದಲು ದೇಶದಿಂದ ಗಡೀಪಾರು ಮಾಡಬೇಕು. ಅವರು ನಮಗೆ ಅನ್ಯಾಯ ಆಗಿದ್ರೆ ಅದು ಕೇಳ್ಬೋದು, ಸಂಸದರಿದ್ದಾರೆ. ಅದನ್ನು ಬಿಟ್ಟು ಹಿಂದೆ ಪಾಕಿಸ್ತಾನ್ ಹೋರಾಟ ನಡೆತು, ದೇಶ ವಿಭಜನೆ ಆಯಿತು, ಪಾಕಿಸ್ತಾನ್ ಬೇರೆ ಹಿಂದೂಸ್ತಾನ್ ಬೇರೆ ಆಯಿತು. ಈಗ ಅದನ್ನೇ ಮಾಡಕ್ಕೆ ಹೊರಟಿದ್ದಾರೆ ಅವರು. ಚರ್ಚೆ ಹುಟ್ಟು ಹಾಕಿದೆ ಡಿ ಕೆ ಸುರೇಶ್ ಅವರ ಈ ಒಂದು ಹೇಳಿಕೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾದ ಮಧು ಎನ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಮಧು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮನ್ನ ಹೊರಗಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್ ಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮಿಂದಲೇ ನಾನು ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಭಾರತ್ ಜೋಡೋ ಅಂತ, ಈಗ ಭಾರತ್ ಜೋಡೋ ನ್ಯಾಯ ಯಾತ್ರಾ ನಡೀತಾ ಇದೆ. ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಭಾರತ್ ತೋಡೋ ಮಾತಾಡ್ತಿದ್ದಾರೆ. ಇಲ್ಲ, ಈಗ ಕಳೆದ 10 ವರ್ಷಗಳಿಂದ ಬಿಜೆಪಿ ಭಾರತ ತೋಡೋ ಕೆಲಸ ಮಾಡ್ತಾ ಇದೆ. ಅದನ್ನ ನಾವು ಜೋಡೋ ಯಾತ್ರೆ ಮುಖಾಂತರ ಮಾಡ್ತಾ ಇದೀವಿ. ತೋಡೋ ಕೆಲಸ ಹೆಂಗ್ ಮಾಡ್ತಾ ಇದೆ ಅಂದ್ರೆ, ಎಲ್ಲಾ ರಾಜ್ಯಗಳಲ್ಲಿ ಒಂದು ಅಸಮಾನತೆ, ಒಂದು ದಬ್ಬಾಳಿಕೆ ಮುಖಾಂತರ, ಅನ್ಯಾಯ ಮಾಡೋ ಮುಖಾಂತರ ಎಲ್ಲರಿಗೂ ಒಂದು ಅಸಮಾಧಾನವನ್ನ ಮೂಡಿಸಿದೆ. ಈ ರೀತಿಯ ವಾತಾವರಣ ಇಡೀ ದೇಶದಲ್ಲಿದೆ. ನೋಡಿ, ಈಗ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂದ್ರೆ, ನೀವು ನೀತಿ ಆಯೋಗ ಆಗ್ಲಿ, ನೀವು 14th ಫೈನಾನ್ಸ್ ಕಮಿಷನ್ ಆಗ್ಲಿ ನೋಡಿ, 14th ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ 10,000 ಕೋಟಿ ರೂಪಾಯಿ ಬರ್ಬೇಕಾಗಿತ್ತು, ಕೊಡ್ಲಿಲ್ಲ. ಅದ್ರ 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ ಮಧ್ಯಂತರ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. 10 ವರ್ಷದಲ್ಲಿ ಯಾವುದೇ ಒಂದು ಗುರುತರವಾದ ಯೋಜನೆಗಳನ್ನ ಕರ್ನಾಟಕಕ್ಕೆ ಕೊಡ್ಲಿಲ್ಲ. ಆಮೇಲೆ ಈಗ ಮಹದಾಯಿ ವಿಷಯಕ್ಕೆ ಯಾವ್ದಾದ್ರು ಹಣ ಕೊಟ್ರ, ಕೊಡ್ಲಿಲ್ಲ. ಎತ್ತಿನ ಯೋಜನೆಗೆ ಯಾವ್ದಾದ್ರು ಹಣ ಕೊಟ್ರ, ಕೊಡ್ಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ್ರು 1 ರೂಪಾಯಿಯೂ ಕೊಡ್ಲಿಲ್ಲ. ಪೆರಿಪೆರಲ್ ರಿಂಗ್ ರೋಡ್ಗೆ 6,000 ಕೋಟಿ ಕೊಡ್ತೀವಿ ಅಂದ್ರು 1 ರೂಪಾಯಿ ಕೊಡ್ಲಿಲ್ಲ. ಸಬರ್ಬನ್ ರೈಲ್ಗೆ 17,000 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಕೊಡ್ಲಿಲ್ಲ. ರಾಜ್ಯಕ್ಕೆ ಅನ್ಯಾಯವನ್ನ ಯಾವಾಗ್ಲೂ ಮಾಡ್ತಾ ಇದ್ದಾರೆ. ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ, ಸಂಸ್ಕೃತ ಏರಿಕೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದ 4,000 ಕೋಟಿ ರೂಪಾಯಿ ತೆರಿಗೆ ನಾವು ಕೊಡ್ತೀವಿ ವಾರ್ಷಿಕವಾಗಿ. 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕೊಡ್ತೀವಿ. ನಾವು ಕಷ್ಟಪಟ್ಟು ದುಡ್ಡು ಬೆವರು ಸುರಿಸಿ ದುಡ್ಡು ಕೊಡ್ತೀವಿ. ನಮ್ಗೆ ವಾಪಸ್ ಎಷ್ಟು ಕೊಡ್ತಾರೆ? 50,000 ಕೋಟಿ ರೂಪಾಯಿ ಕೊಡ್ತಾರೆ. ಅದು ನಮ್ಗೆ ಡೆವಲ್ಯೂಷನ್ ಅಲ್ಲಿ 37,000 ಕೋಟಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ 13,000 ಕೋಟಿ ರೂಪಾಯಿ. ನಾವು ಅಂಗಲಾಚಿ ಬೇಡಬೇಕು. 5 ತಿಂಗಳಿಂದ ನಾವು ಬರ ಪರಿಹಾರಕ್ಕೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದ್ರು, ಸಚಿವರು ಹೋಗಿ ಭೇಟಿ ಮಾಡಿದ್ರು, 17 ಬಾರಿ ಪತ್ರ ಬರೆದ್ರು. ನಾವು ಕೇಳೋದು 18,000 ಕೋಟಿ, 1 ರೂಪಾಯಿ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ. ನಮ್ಗೆ ಇಷ್ಟು ಅನ್ಯಾಯವನ್ನ ಮಾಡ್ತಾ ಇರ್ಬೇಕಾದ್ರೆ ಈ ಬಿಜೆಪಿ ನಾಯಕರು ತುಟಿಕ್ ಅನ್ನಲ್ಲ, ಬಿಜೆಪಿ ನಾಯಕರು ಧ್ವನಿ ಎತ್ತಲ್ಲ. ಈ ಅನ್ಯಾಯವನ್ನ, ದಬ್ಬಾಳಿಕೆಯನ್ನ ಎಷ್ಟು ನೀವು ಸಹಿಸ್ತೀರಿ? ಎಷ್ಟು ನೋವನ್ನ ಅನುಭವಿಸ್ತೀರಿ? ನಾವು ಕಷ್ಟಪಟ್ಟು ದುಡಿದು ನಾವು ಅಂಗಲಾಚಬೇಕಾ? ಆಗ್ತಾ ಇದೆ ಅಂತ ನಿಮಗ ಅನಿಸಿದ ತಕ್ಷಣ ಒಂದು ದೇಶ ವಿಭಜನೆ ಮಾಡ್ಬಿಡೋಣ ಅನ್ನೋದೇನಾ? ದೇಶ ವಿಭಜನೆ ಆಗಲ್ಲ. ಈಗ ದೇಶಕ್ಕಾಗಿ ತ್ಯಾಗ ಬಲಿದಾನದಿಂದ ಮಹಾತ್ಮ ಗಾಂಧಿ ಅವರ ತ್ಯಾಗ ಬಲಿದಾನ, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರೆ. ಅವರ ಬಲಿದಾನದಿಂದ ದೇಶ ಆಗಿದೆ. ಈ ಅಖಂಡತೆ, ಸಾರ್ವಭೌಮತೆ ಉಳಿಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಏನ್ ಮಾಡ್ಬೇಕು? ದಬ್ಬಾಳಿಕೆ ಮಾಡಿ ತುಳಿದು ಎಷ್ಟು ತುಳಿತಾರೆ ನಮ್ಮನ್ನ?
ಅಲ್ಲ ಕನ್ನಡಿಗರು ನಾವೇನ್ ಅನ್ಯಾಯ ಮಾಡಿದೀವಿ ಹೇಳಿ? ನಾವು ಕನ್ನಡ ಭಾಷೆ ಇರಬೇಕು ಅಂತ ಹೇಳಿ ನಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ 60% ಕನ್ನಡ ಇರ್ಲಿ ಅಂತ ಹೇಳಿ ನಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ ಕಾನೂನು ತಂದ್ರೆ ರಾಜ್ಯಪಾಲರು ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾರೆ. ಯಾಕೆ ಮಾಡ್ಬೇಕು? ಕನ್ನಡ ಭಾಷೆ ಇರಬಾರ್ದಾ? ಕನ್ನಡಿಗರು ಇರಬಾರ್ದಾ? ಕರ್ನಾಟಕ ರಾಜ್ಯ ಇರಬಾರ್ದಾ? ಬಿಜೆಪಿಯವರಿಗೆ ಯಾಕೆ ಈ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾರೆ, ತುಳಿತಾ ಇದಾರೆ ಅಂತ ಹೇಳಿ. ಕರ್ನಾಟಕಕ್ಕೆ 5 ತಿಂಗಳಿಂದ ಬರಗಾಲಕ್ಕೆ ಒಂದೇ ₹1 ಬಿಡುಗಡೆ ಮಾಡಿಲ್ವಲ್ಲ? ಈ ರಾಜ್ಯದ ರೈತರ ಕಣ್ಣೀರು ಈ ಬಿಜೆಪಿಯವರು ಕಣ್ಣು ಕಾಣ್ತಾ ಇಲ್ವಾ? ಇನ್ನೆಷ್ಟು ತುಳಿತಕ್ಕೊಳಗಾಗಬೇಕು ಹೇಳಿ ನೀವು? ಓಕೆ ಮಧು ಅವರಿದ್ದಾರೆ ಬಿಜೆಪಿ ವಕ್ತಾರರು. ಒಂದಷ್ಟು ಪ್ರಶ್ನೆಗಳನ್ನ, ಒಂದಷ್ಟು ಆರೋಪಗಳನ್ನು ನೇರವಾಗಿ ನಟರಾಜ್ ಗೌಡರು ಮಾಡಿದ್ದಾರೆ. ಮಧು, ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ, ಕರ್ನಾಟಕದ ಮೇಲೆ ಹಿಂದಿ ಹೇರಿಕೆ ಆಗ್ತಾ ಇದೆ, ಕನ್ನಡದ ಬಗ್ಗೆ ಸ್ವಾಭಿಮಾನ ಇಲ್ಲ, ಇಲ್ಲಿ ಬರಗಾಲದ ಪರಿಹಾರದಲ್ಲಿ ಸಂಸದರು ಸುಮ್ಮನೆ ಕೂತಿದ್ದಾರೆ, ಕೇಂದ್ರದ ಮೇಲೆ ಒತ್ತಡ ಹಾಕ್ತಾ ಇಲ್ಲ, ಬಜೆಟ್ನಲ್ಲಿ ಸಿಗ್ತಾ ಇಲ್ಲ, ಬಜೆಟ್ನಲ್ಲಿ ಅನುದಾನ ಘೋಷಣೆ ಆಗ್ತಾ ಇಲ್ಲ, ಒಂದಷ್ಟು ಆರೋಪ. ನನಗೆ ನಟರಾಜ್ ಗೌಡರು ಮತ್ತು ಕಾಂಗ್ರೆಸ್ನವ್ರು ಈ ಥರ ಮಾತಾಡೋದ್ರಲ್ಲಿ ನನಗೇನು ಸರ್ಪ್ರೈಸ್ ಆಗಿಲ್ಲ. ಯಾಕೆಂದರೆ ಬಹುಶಃ ಅವ್ರಿಗೆ ಕಾನೂನಿನ ಪರಿಮಿತಿಯಲ್ಲಿ ನಂಬಿಕೆ ಇಲ್ಲದೆ ಇರೋರು ಮತ್ತು ಡೇಟಾ ಗೊತ್ತಿಲ್ಲದೆ ಇರೋರು. ನಾನು ಒಂದೇ ಒಂದು ಪ್ರಶ್ನೆ ನಟರಾಜ್ ಗೌಡ್ರಿಗೆ ಕೇಳ್ತೀನಿ, ಯಾಕೆಂದರೆ ಕಾಂಗ್ರೆಸ್ನವ್ರಿಗೆ ನಾನು ನಟರಾಜ್ ಗೌಡ್ರಿಗೆ ನಾನು ಕೇಳ್ತೀನಿ. ನಿನ್ನೆ ತಾನೇ ಅತೀಕ್ ಅಹಮದ್ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿ ವೆಲ್ಕಮ್ ದಿ ಬಡ್ಜೆಟ್ ಆ್ಯಂಡ್ ವಿ ಆರ್ ಹ್ಯಾಪಿ ಅಬೌಟ್ ದಿ ಡೆವಲ್ಯೂಷನ್ ಗಿವನ್ ಟು ಕರ್ನಾಟಕ ಅಂತ ಹೇಳಿದ್ದಾರೆ. ಇದನ್ನು ಕಾಂಗ್ರೆಸ್ ಅವರು ನೋಡಿದಾರಲ್ವೋ ನನಗಂತೂ ಗೊತ್ತಿಲ್ಲ. 41,000 ಕೋಟಿ ಡೆವಲ್ಯೂಷನ್ ಆಗಬೇಕಾಗಿತ್ತು ಪ್ರೊಜೆಕ್ಟೆಡ್ ಅಮೌಂಟು. ನಮಗೆ ಈ ಸರಿ ಬಡ್ಜೆಟಲ್ಲಿ 45,000 ಕೋಟಿ ಕೊಡ್ತೀವಿ ಅಂತ ಅಧಿಕವಾಗಿ ಕೊಟ್ಟಿದ್ದಾರೆ. ಒಪ್ಕೊಂಡಿದ್ದಾರೆ. ಇವಾಗ ನಾವು ನಟರಾಜ್ ಗೌಡರು ನಂಬಬೇಕೋ ಅತೀಕ್ ಅಹಮದ್ ಅವ್ರು ನಂಬಬೇಕೋ? ಒಂದು. ಎರಡನೇದು ಇರ್ಬೋದು ಇವರು ಹೇಳ್ತಾ ಇರೋದು ನಮಗೆ, ನಾನು ಕರ್ನಾಟಕದವನೇ, ನಾವು ಕನ್ನಡದವರೇನೆ, ನಮಗೂ ಅದ್ರ ಬಗ್ಗೆ ಅಭಿಮಾನ ಇದೆ. ಪ್ರಶ್ನೆ ಇರೋವಂಥದ್ದು, ಆಯ್ತಪ್ಪ ದುಡ್ಡು ಕೊಡಲಿಲ್ಲ ಅಂದ ಮಾತ್ರಕ್ಕೆ ದೇಶ ಹೊಡಿತೀನಿ ಅಂತ ಹೇಳೋದೆ ಯಾಕೆ? ನಾನು ಕಾಂಗ್ರೆಸ್ನವ್ರಿಗೆ ಒಂದು ಸೂಕ್ಷ್ಮವಾಗಿರುವಂಥ ಪ್ರಶ್ನೆ ಕೇಳ್ತೀನಿ. 1947ರಿಂದ ಅವ್ರು ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ದೇಶನ ಸರಿಗೆ ನಡೆಸಿದ್ದಿದ್ರೆ ಈ ಸ್ಥಿತಿಗೆ ಬರ್ತಿದ್ವಾ ನಾವು? ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶ 85% ತಿನ್ಕೊಂಡು ನೀರು ಕುಡಿದ್ಬಿಟ್ರು, ಅವಾಗೆಲ್ಲ ಕುಡಿದ್ಬಿಟ್ರು. ಇವಾಗ ಬೇರೆ ಕಡೆಯಿಂದ ಕೊಡೋ ಪರಿಸ್ಥಿತಿ ನೀವೇ ತಂದ್ಕೊಂಡಿರೋದು. ಇವಾಗ ನಾವು ತೊಗೊಂಬಂದಿಲ್ಲ, BJPಯವ್ರು ತೊಗೊಂಬಂದಿಲ್ಲ. ನಾವು ಇದನ್ನು ನಾವು 1949 ಬೇಕಾದ್ರೆ ಜ್ಞಾಪಕ ಮಾಡ್ತೀನಿ ನಟರಾಜ್ ಗೌಡ್ರಿಗೆ, ಬೇಕಾದ್ರೆ KPCC ಆಫೀಸಲ್ಲೂ ಬೇಕಾದ್ರೆ ಹೋಗ್ಬಿಟ್ಟು ಹೇಳಿ. ಅವರು 9ನೇ ತಾರೀಕು ಆಗಸ್ಟು 1949 ಪ್ಲಸ್ ಆ್ಯಂಡ್ 10th 2 ದಿವಸ ಇದೇ ಡಿಸ್ಕಷನ್ ನಡೀತು ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸಲ್ಲಿ. ಏನಂತ ನಡೀತು ಗೊತ್ತಾ? ಡೆವಲ್ಯೂಷನ್ ಆಫ್ ಫಂಡ್ಸ್ ಹೇಗೆ ಮಾಡಬೇಕು ಅಂತ ನಡೀತು. ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಬರುತ್ತೋ ಅಲ್ಲೇ ಕೊಡಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ಒಮ್ಮತದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಮ್ಮತದಿಂದ ಸಹಿ ಮಾಡಿ ಏನು ಹೇಳಿದ್ರು ಗೊತ್ತಾ? ಇಲ್ಲ, ಎಲ್ಲೆಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆಯೋ ಅಲ್ಲಿಗೆ ನಾವು ಕೊಡಬೇಕಾಗತ್ತೆ, ನಮ್ಮ ದೇಶ ಇದು ಅಂತ ಹೇಳಿದ್ರು. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಭಾವನಾ ಅವರೇ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ಇವ್ರು ನಾವು ಒಂದು ಪ್ರಶ್ನೆ ಕೇಳ್ತೀನಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. 50 ವರ್ಷ 40 ವರ್ಷ ಆಳ್ವಿಕೆ ಮಾಡಿದ್ದೀರಾ ರಾಯಬರೇಲಿ, ಅಮೇಥಿನಲ್ಲಿ. ಇವತ್ತು ಶೌಚಾಲಯ ಕಟ್ಟಕ್ಕೆ ಯೋಗ್ಯತೆ ಇರಲಿಲ್ವಲ್ರಿ ನಿಮ್ಗೆ? ಇದೇ ರೀತಿನ ಉತ್ತರ ಕರ್ನಾಟಕದಲ್ಲೂ ಮಾಡಿದೀರಾ. ಇದನ್ನ ಸರಿ ಮಾಡ್ತಾ ಇದೀವಿ, ನಾವು. ಇಲ್ಲ ನೀವು ಒಂದು ಪ್ರಶ್ನೆ, ನೀವು 5 ನಿಮಿಷ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೋಬೇಕು. ನೀವು ಆಪಾದನೆ ಮಾಡಿರ್ಬೇಕಾದಾಗ ಕೇಳಿಸ್ಕೋಬೇಕು ಪ್ಲೀಸ್. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಗೌಡ್ರೆ, ಒಂದ್ ನಿಮಿಷ ಗೌಡ್ರೆ, ನಾನು ಮುಗಿಸ್ಕೊಳ್ತೀನಿ, ಆಮೇಲೆ ಮಾತಾಡಿ. 30 seconds. ನೀವು ಫಂಡ್ಸ್ ಬಗ್ಗೆ ಹೇಳಿದ್ರಲ್ಲ, ನೀವು ಹೇಳ್ತಾ ಇದ್ರಲ್ಲ, ಸುಳ್ಳು ಹೇಳೋದಕ್ಕೆ ಯಾಕೆಂದ್ರೆ ಅದಕ್ಕೊಂದು ಪರಿಮಿತಿ ಅಂತ ಇರತ್ತೆ ಕಣ್ರಿ. ಸುಮ್ಮನೆ ಏಕಾಏಕಿ ಬಂದ್ಬಿಟ್ಟು ಸುಳ್ಳು ಹೇಳೋದಲ್ಲ. ಸೆಂಟರಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರೋದು 2014ರಿಂದ 2024ಕ್ಕೆ 44,91,000 ಕೋಟಿ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ ಬಂದಿದೆ. ಹಾಗನ್ಬಿಟ್ಟು ನನಗೆ ಸಾಕು ಅಂತಲ್ಲ, ನನಗೆ ಬೇಕು, ಹೌದು. ಆದರೆ ನಿಮ್ಮಿಂದ ಈ ನೀತಿಗಳೆಲ್ಲ ನಡೀತಾ ಇರೋವಂಥದ್ದು. ಯಾವಾಗ ಉತ್ತರ ಭಾರತನ ನೀವು ಉದ್ಧಾರ ಮಾಡಕ್ಕಾಗ್ಲಿಲ್ವೋ, 85% ತಿಂದು ತೇಗ್ಬಿಟ್ರು, ಇನ್ನೇನ್ ಮಾಡಕ್ಕಾಗತ್ತೆ? ನಟರಾಜ್ ಗೌಡ್ರೆ ಕ್ವಿಕ್ ರಿಯಾಕ್ಷನ್. ಈಗ ನೋಡಿ, ಕಳೆದ 10 ವರ್ಷದಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿರೋದು 28 ಲಕ್ಷ ಕೋಟಿ. ನೀವು ನನಗೆ 3 ಲಕ್ಷ ಕೋಟಿ ವಾಪಸ್ ಕೊಟ್ಟಿದ್ದೀನಿ. 10% ಅಂದ್ರೆ ನಾಚಿಕೆಗೇಡಾಗುತ್ತೆ. ನಂಬರ್ 1 ಇರ್ಲಿ, ಡೆವಲ್ಯೂಷನ್ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಹೇಳಿದ್ದು 14ನೇ ಹಣಕಾಸಿನ ಆಯೋಗದ ನೀವು ನಮ್ಗೆ ಅನ್ಯಾಯ ಮಾಡಿದ್ರಿ. ಹಣಕಾಸಿನ ಆಯೋಗದ ಪ್ರಕಾರ 4,595 ಕೋಟಿ ರೂಪಾಯಿ ಮಧ್ಯಂತರ ಕೊಡಬೇಕಾದ ಕೊಡಲಿಲ್ಲ. ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಎಲ್ಲಿದ್ದಾವೆ? ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಎಲ್ಲಿದೆ ತೋರಿಸಿ. ರಾಜ್ಯಕ್ಕೆ ಒಂದೇ ಒಂದು ನಿಯಮ ಕೊಡಲಿಲ್ಲ. ನೀರಾವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಎತ್ತಿನ ಹೊಳೆ ಯೋಜನೆ, ಕೃಷ್ಣಾ ಯೋಜನೆ, ಮಹದಾಯಿ ಯೋಜನೆ, ಕಾವೇರಿ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ,
ಅನುದಾನ ಅಂತ ಹೇಳ್ತಾ ಇದ್ದೀರಾ. ನೀವು DPR ಮಾಡಿ ಒಂದು 5 ಲಕ್ಷ ಖರ್ಚು ಮಾಡಿಲ್ಲ ಅಲ್ಲಿ ಕ್ಲೇಮ್ ಮಾಡಕ್ಕೆ, ಊರವರೆಲ್ಲ ಹೇಳ್ತೀರಾ 5300 ಕೋಟಿ ಕೊಟ್ಟಿಲ್ಲ, 5300 ಕೋಟಿ ಕೊಟ್ಟಿಲ್ಲ ಅಂತ. ವಾಟ್ ಆರ್ ಯು ಟಾಕಿಂಗ್? ಬೆವರು ಹರಿಸಿ ರಕ್ತ ಸುರಿಸಿ ನಾವು ದುಡಿತೀವಿ, ಇವರು ಯಾರು ಮಜಾ ಮಾಡ್ತಾರೆ. ಗುಜರಾತಿ ಉದ್ಯಮಿಗಳು ಉದ್ಧಾರ ಆಗ್ತಾ ಇದ್ದಾರೆ. ಗುಜರಾತಿ ಉದ್ಯಮಿಗಳ 14,50,000 ಕೋಟಿ ರೂಪಾಯಿ ನೀವು ಸಾಲ ಮನ್ನಾ ಮಾಡಿದ್ದೀರಿ. 50,000 ಕೋಟಿ ಸಾಲ ಮನ್ನಾ ಮಾಡಿದ್ದೀರಿ. ನಟರಾಜ್ ಗೌಡ್ರೆ ಮನೆಯಲ್ಲಿ 4 ಜನ ಮಕ್ಕಳು ಇರ್ತಾರೆ. ನಟರಾಜ್ ಗೌಡ್ರೆ ಮನೆಯಲ್ಲಿ 4 ಜನ ಮಕ್ಕಳು ಅದರಲ್ಲಿ ಇಬ್ಬರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ ಸರ್. 4 ಜನ ಮಕ್ಕಳಲ್ಲಿ ಇಬ್ಬರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ, ಇನ್ನಿಬ್ಬರು ಸಾಧಾರಣ ಆರೋಗ್ಯ ಹೊಂದಿರ್ತಾರೆ. ಮನೆ ತಾಯಿ ಏನ್ ಮಾಡ್ಬೇಕು ಸರ್? ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಮಕ್ಕಳಿಗೂ ಸಮಾನವಾಗಿ, ಚೆನ್ನಾಗಿರೋ ಮಕ್ಕಳಿಗೂ ಸಮಾನವಾಗಿ ಊಟ ನಮ್ಮ ದುಡ್ಡು ತಗೊಂಡೋಗಿ ಅದಾನಿ ಅಂಬಾನಿ ಸಾಕ್ತಾವ್ರ ಅವ್ರನ್ನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದಾರೆ. ಅದಾನಿ ಅಂಬಾನಿ ಕರ್ನಾಟಕದ ವಿಷಯಕ್ಕೆ ಬರೋಣ. ನಡಹಳ್ಳಿ ಅವರು ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾಡದ್ರೋಹಿ ಅಂತ. ಕತ್ತಿ ಅವರು ಮಾತಾಡಿದಾಗ್ಲೂ ಇದೇ ಪ್ರಶ್ನೆ ಬಂತು. ಈಗ ಇದನ್ನೇನ್ ಅನ್ಬೇಕು? ಈಗ ಯಾರೇ ನೋಡಿ, ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತೆರಿಗೆ ನಾವೆಲ್ಲ ಇಡೀ ರಾಜ್ಯಕ್ಕೆ ಹಂಚ್ತಾ ಇದೀವಿ. ನಾವ್ ಯಾವತ್ತಾರು ತಾರತಮ್ಯ ಮಾಡಿದೀವಿ? ರಾಜ್ಯದಲ್ಲಿ ಯಾವ್ದಾದ್ರು ಜಿಲ್ಲೆಗೆ ತಾರತಮ್ಯ ಆಗಿದೆ ಹೇಳಿ ನೀವು? ರಾಜ್ಯದಲ್ಲಿ ಯಾವ್ದಾದ್ರು ತಾರತಮ್ಯ ಆಗಿದೆಯಾ? ಉತ್ತರ ಕರ್ನಾಟಕಕ್ಕೂ ಕೂಡ ನಾವು ನಮ್ಮ ಶ್ರಮದಿಂದಲೇ ಹಣ ಹೋಗುವಂಥದ್ದು. ಕಾರಣ ಬೆಂಗಳೂರಲ್ಲಿ ನಾವು ದುಡಿತೀವಿ, ಉತ್ತರ ಕರ್ನಾಟಕ ಆಗ್ಲಿ ದುಡಿತಾ ಇದೀವಿ. ನಮ್ಮ ಇಡೀ ರಾಜ್ಯ ಯಾಕಂದ್ರೆ ಭಾಷಾವಾರು ವಿಂಗಡಣೆ ಆಗಿದೆ, ಭಾಷಾವಾರು ರಾಜ್ಯಗಳ ಒಕ್ಕೂಟ ಆಗಿದೆ. ಇದು ಈ ದೇಶ ಆಗಿರೋದು ಒಕ್ಕೂಟ ವ್ಯವಸ್ಥೆನಲ್ಲಿ. ನಮ್ಗೆ ಕೊಡ್ಬೇಕಾಗಿರೋ ಪಾಲೇ ಕೊಡ್ತಾ ಇಲ್ವಲ್ರಿ? ನಾವು ಅಧಿಕವಾಗಿ ಕೇಳ್ತಾ ಇಲ್ಲ. ನಾವು ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇಲ್ಲ. ನೀವು ಅನ್ಯಾಯದ ಬಗ್ಗೆ ಮಾತಾಡ್ಬೇಕು. ನೀವು ರವೀಂದ್ರ ರೇಷ್ಮೆ ಅವರೇ, ಅಲ್ಲಿ ಅನುದಾನ ಬರ್ತಿಲ್ಲ, ನಮಗೆ ಸರಿಯಾದ ಪಾಲು ಬರ್ತಾ ಇಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಎವ್ರಿಥಿಂಗ್ ಅಕ್ಸೆಪ್ಟೆಡ್ ಸರ್, ಆಗಬೇಕು. ನಮ್ಮ ರಾಜ್ಯ ಉದ್ಧಾರ ಆಗಬೇಕು, ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಎಷ್ಟು ಪಾಲು ಬರಬೇಕು ಅದು ಬರಬೇಕು. ಆದರೆ ಪಾಲು ಬರಲಿಲ್ಲ, ಸರಿಯಾಗಿ ವಿಂಗಡಣೆ ಆಗಲಿಲ್ಲ ಅಂದ್ಬಿಟ್ಟು ದೇಶ ಒಡೆಯೋ ಮಾತಾಡಿದ್ರೆ ಹಿರಿಯಕ್ಕನ ಚಾಳಿ ಮನೆ ತುಂಬ ಅಂತ ಒಂದು ಗಾದೆ ಮಾತಿದೆ. ಹಿರಿಯಕ್ಕನ ಚಾಳಿ ಮನೆ ತುಂಬ, ಮನೆ ಮಂದಿಗೆಲ್ಲ ಅಂತ. ಮನೆ ಮಂದಿಗೆಲ್ಲ ಅಂತ. ಒಂದು ತಿಂಗಳ ಹಿಂದೆ ಸುರೇಶ್ ಅವ್ರ ಅಣ್ಣ DK ಶಿವಕುಮಾರ್ ಅವರು ಮಾತಾಡಿದರು, ನಾವು ರಾಮನಗರ ಜಿಲ್ಲೆಯಿಂದ ಪ್ರತ್ಯೇಕ ಆಗ್ತೀವಿ, ಪ್ರತ್ಯೇಕ ಜಿಲ್ಲೆ, ನಾವು ಬೆಂಗಳೂರು ಜಿಲ್ಲೆಗೆ ಸೇರ್ಕೊಂಡ್ಬಿಡ್ತೀವಿ. ಅದಕ್ಕೆ ಕನಕಪುರದ ರೈತರು ಯಾರು ಎಕರೆ ಲೆಕ್ಕದಲ್ಲಿ ನೀವು ಭೂಮಿ ಮಾರಾಟ ಮಾಡಬೇಡ್ರಿ, ಚದರಡಿ ಲೆಕ್ಕದಲ್ಲಿ, ಸ್ಕ್ವೇರ್ ಫೂಟ್ ಲೆಕ್ಕದಲ್ಲಿ ಮಾಡಿ ಅಂದ್ಬಿಟ್ಟು ಒಂದು ಸ್ಕ್ವೇರ್ ಫೂಟ್ ಲೆಕ್ಕಾಚಾರ. ಅಂದರೆ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ಜಿಲ್ಲೆ ಅಂದರೆ ಒಂದು ರಿಯಲ್ ಎಸ್ಟೇಟ್ ಪ್ರದೇಶ ಅನ್ನೋ ರೀತಿಯಲ್ಲಿ ಮಾತಾಡಿದರು. ರಾಮನಗರ ಜಿಲ್ಲೆ ಕೆಂಗಲ್ ಹನುಮಂತಯ್ಯನವರಂಥ ಮುತ್ಸದ್ದಿಯನ್ನು ಸೃಷ್ಟಿ ಮಾಡಿದಂಥ ಜಿಲ್ಲೆ. ನೋಡಿ, ಅವರು ವಿಧಾನಸೌಧ ನಿರ್ಮಾಣ ಮತ್ತು ಕರ್ನಾಟಕ ಏಕೀಕರಣ ಎರಡಕ್ಕೂ ಎಷ್ಟು ಮಟ್ಟಿಗೆ ಬದ್ಧರಾಗಿದ್ದರು ಅಂತಂದರೆ, ತಮ್ಮ ಸ್ವಂತ ಕುಲಬಾಂಧವರನ್ನು, ತಮ್ಮ ಸ್ವಪಕ್ಷೀಯ ಶಾಸಕರನ್ನು ಎದುರಾಕೊಂಡ್ಬಿಟ್ಟು ವಿಧಾನಸೌಧ ನಿರ್ಮಾಣ ಮಾಡಿದರು. ಕರ್ನಾಟಕ ಏಕೀಕರಣ ಕನಸನ್ನು ನನಸು ಮಾಡಿದರು. ಅವರೊಂದು ಸಾರಿ ವಿಧಾನಸೌಧ ಕಟ್ಟಡ ಸೂಪರ್ವೈಸ್ ಮಾಡ್ತಿರುವಾಗ, ಅವಾಗಿನ್ನೂ ಹಳೆ ಮೈಸೂರು ರಾಜ್ಯನೇ ಇತ್ತು. ಹಳೆ ಮೈಸೂರು ರಾಜ್ಯದ ಪ್ರಪ್ರಥಮ ಚುನಾಯಿತ ಕಾಂಗ್ರೆಸ್ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ನಮ್ಮ DB ಚಂದ್ರೇಗೌಡರು ಬೆಳಗಾವಿಯಲ್ಲಿ ಲಾ ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾರೆ. ಅವ್ರು ಈ ಕಡೆ ಬಂದಾಗ ಕಟ್ಟಡದ ಹತ್ರ ಹೋದಾಗ ಪರಿಚಯ ಮಾಡ್ಕೊಳ್ತಾರೆ. ಸರ್, ನಾನೀಗ DB ಚಂದ್ರೇಗೌಡ ಅಂತ ಮೂಡಿಗೆರೆ ಅವನು, ನಾನು ಒಕ್ಕಲ್ಗನೆ, ನೀವು ಯಾಕೆ ಕರ್ನಾಟಕ ಏಕೀಕರಣ ಅಂತ ಹಠಕ್ಕೆ ಬಿದ್ದಿದ್ದೀರಾ ಸರ್? ಏಕೀಕರಣ ಆಯಿತು ಅಂತಂದ್ರೆ ಉತ್ತರ ಕರ್ನಾಟಕ ಲಿಂಗಾಯತರ ಮೆಜಾರಿಟಿ ಆಗಿಬಿಡುತ್ತೆ, ಅಲ್ಲೆಲ್ಲ ಭಾಳ ಹಿಂದುಳಿದ ಪ್ರದೇಶದಲ್ಲಿ ಮಹಾರಾಜರು ನಮ್ಗೆ ಭಾಳ ಸಮೃದ್ಧಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಪ್ರದೇಶ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಏಕೀಕರಣ ಆಯಿತು ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ಬೇಕಾಗುತ್ತೆ, ಏಕೀಕರಣ ಆಯಿತು ಅಂತಂದರೆ ನೀವೇ ಕಟ್ಟಿದ ವಿಧಾನಸೌಧದಲ್ಲಿ ನೀವು ಕೂತ್ಕೊಳ್ಳದೆ ಹೋಗ್ಬೋದು ಅಂತ ಆಗುತ್ತೆ ಅಂತ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ ಚಂದ್ರೇಗೌಡ, ನೀನು ಯುವಕ, ಅದು ಕಾನೂನು ವಿದ್ಯಾರ್ಥಿ, ವಿದ್ಯಾವಂತ, ಇಷ್ಟು ಸಂಕುಚಿತ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು. ನನಗೆ ಗೊತ್ತಿದೆ ಏಕೀಕರಣ ಆಯಿತು ಅಂತಂದ್ರೆ ಉತ್ತರ ಕರ್ನಾಟಕ ಮೆಜಾರಿಟಿ ಆಗುತ್ತೆ, ಲಿಂಗಾಯತರ ಮೆಜಾರಿಟಿ ಆಗುತ್ತೆ, ಆದರೂ ಏಕೀಕರಣ ಆಗಬೇಕು. ನನಗೆ ಗೊತ್ತಿದೆ ಏಕೀಕರಣ ಆಯಿತು ನಾನು ಅಧಿಕಾರ ಕಳ್ಕೊಡ್ತೀನಿ, ಆದರೂ ಏಕೀಕರಣ ಆಗಬೇಕು. ನನಗೆ ಗೊತ್ತಿದೆ ನಾನೇ ಕಟ್ಟಿಸಿದ ವಿಧಾನಸೌಧದಲ್ಲಿ ನಾನು ಕೂತ್ಕೊಳ್ಳಿ ಹೋಗ್ಬೋದು, ಆದರೂ ಏಕೀಕರಣ ಆಗಬೇಕು ಅಂತ. ಅಂಥ ಮುತ್ಸದ್ದಿಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆ ಬೇಡ, ನಾವು ಎಕರೆಗಟ್ಟಲೆ ಮಾರಾಟ ಮಾಡೋದು ಬೇಡ, ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ ಬೆಂಗಳೂರು ಜಿಲ್ಲೆ ಸೇರಿಕೊಂಡು ಅಂತ ಈ ಮನಸ್ಥಿತಿ ಯಾಕೆ ಬಂತು? ಆಮೇಲೆ BJP ನಾಯಕರು ಅಷ್ಟೇ ಮಾತೆತ್ತಿರಿ ಜವಾಹರ್ಲಾಲ್ ನೆಹರೂರನ್ನ ಬೆರಳು ತೋರಿಸ್ತಾರೆ. ಆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗ ಉತ್ತರ ಪ್ರದೇಶದಿಂದ ಆಯ್ಕೆ ಆಗಿ ಬರ್ತದೆ, ಫೂಲ್ಪುರ್ ಅನ್ನೋ ಕ್ಷೇತ್ರದಿಂದ ಸತತವಾಗಿ ಗೆಲ್ತಾ ಬರ್ತಿದ್ರು. ಎಲ್ಲ ನವರತ್ನ ಉದ್ಯಮಗಳು ಅವತ್ತು ಸಾರ್ವಜನಿಕ ಉದ್ಯಮಗಳ ಕಮಾಂಡಿಂಗ್ ಹೈಟ್ಸ್ ಆಫ್ ಎಕಾನಮಿ ಅಂತ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, HIL, HMT, ITI, BEL, BHEL ಎಲ್ಲವನ್ನು ಬೆಂಗಳೂರಲ್ಲಿ ಯಾಕೆ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಯಾಕೆ ಮಾಡಲಿಲ್ಲ? ಆ
ಒಂಥರ ಸ್ವಜನ ಪಕ್ಷಪಾತ ಅಥವಾ ಸ್ವದೇಶ ಪಕ್ಷಪಾತ ಇತ್ತು ಅಂದರೆ ಆ ಥರ ಮಾಡ್ತಾ ಇರಲಿಲ್ಲ. ಅವರೆಲ್ಲರೂ ನೆಹರು ಮತ್ತು ಅವರ ಸಮಕಾಲೀನರು, ಇನ್ಕ್ಲೂಡಿಂಗ್ ಜನಸಂಘದ ಸಂಸ್ಥಾಪಕರಾಗಿದ್ದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೂಡ ನೆಹರು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದವರು. ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅಲ್ಲಿಂದ ಉದ್ಭವಿಸಿದ ಒಂದು ಮಹಾನ್ ನೇತಾರರಾಗಿದ್ದರು. ವಿಶಾಲ ದೃಷ್ಟಿಕೋನ ಇತ್ತು. ಬರೀ ನನ್ನ ರಾಜ್ಯ, ನನ್ನ ಕ್ಷೇತ್ರ, ನನ್ನೂರು ಉದ್ಧಾರ ಮಾಡಿ ಇಡೀ ದೇಶ ಉದ್ಧಾರ ಆದರೆ ನಾವು ಉದ್ಧಾರ ಆಗ್ತೇವೆ ಅನ್ನೋ ಒಂದು ವಿಶಾಲ ದೃಷ್ಟಿಕೋನ ಇತ್ತು. ಅದ್ರ ಬಗ್ಗೆ ವಿಭಜಕ ಮನಸ್ಥಿತಿ ಯಾಕೆ ಬಂತು? ವಿಶೇಷವಾಗಿ ಈ DMK ಸಹವಾಸ ಮಾಡಿದಾಗಿಂದ ಈ ಕರ್ನಾಟಕ ಕಾಂಗ್ರೆಸ್ಗೆ ಧೋರಣೆ ಚೇಂಜ್ ಆಗ್ಬಿಡುತ್ತೆ. ಅವರು ಹಿಂದುತ್ವನ ಬೈತಾರೆ, ಸನಾತನ ಧರ್ಮ ಬೈದ್ರೆ ಅದನ್ನೆಲ್ಲ ಸಮರ್ಸ್ಕೊಳ್ಳೋಕೆ ಇಲ್ಲಿ ಕರ್ನಾಟಕದ ಮಂತ್ರಿಗಳು ಮಾತಾಡೋಕೆ ಶುರು ಮಾಡ್ತಾರೆ. ಅವ್ರ ದೇಶ ಪ್ರತ್ಯೇಕ ಭಾರತ ಅಂತ ಕಳೆದ ಇವರು ಕೂಡ ಪ್ರತ್ಯೇಕತೆ ಮಾತಾಡೋಕೆ ಶುರು ಮಾಡ್ತಾರೆ. ನೀವು ಹೇಳ್ದಂಗೆ ರಾಹುಲ್ ಗಾಂಧಿಯ ಭಾರತ್ ಜೋಡೋಗೂ ಇವ್ರು ಭಾರತ್ ತೋಡೋಗೂ ಅಜಗಜಾಂತರ ಒಂದು ವೈರುಧ್ಯ ಎದ್ದು ಕಾಣೋಕೆ. ವಾಪಸ್ ಬರ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.